ರಾಜ್ಯಸಭೆಯ ಚುನಾವಣೆಯ ರಣಕಣ ರಂಗೇರ್ತಾನೆ ಇದೆ. ಆದರೆ ಈ ನಡುವೆ ಇವತ್ತು DCM DK ಶಿವಕುಮಾರ್ ಅವರು ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ ಸಂಜೆ 7 ಗಂಟೆಗೆ. ಬಹಳ ಕುತೂಹಲ ಕೇಳಿಸ್ತಾ ಇರುವಂಥದ್ದು ಈ ಮೀಟಿಂಗ್ನ ವಿಚಾರವಾಗಿ. ನೋಡಿ, ಮಿನಿಸ್ಟರ್ಗಳನ್ನ ಮೀಟಿಂಗ್ ಕರೆಯೋದು ಯಾವಾಗಲೂ ಕೂಡ CM ಆಗಿರ್ತಾರೆ. CM ನಿವಾಸಕ್ಕೆ ಹೋಗಿ ಅಲ್ಲಿ ಮೀಟಿಂಗ್ ಅನ್ನ ಮಾಡೋದನ್ನು ನಾವು ಕಂಡಿರ್ತೀವಿ. ಆದರೆ ಮಹತ್ವದ ಬೆಳವಣಿಗೆಯ ನಡುವೆ DK ಶಿವಕುಮಾರ್ ಅವರ ನಿವಾಸ ಸದಾಶಿವನಗರದಲ್ಲಿ ಇದೆಯಲ್ಲ, ಅಲ್ಲಿ ಸಚಿವರನ್ನ ಸಭೆಗೆ ಆಹ್ವಾನ ಮಾಡಲಾಗಿದೆ. ರಾತ್ರಿ 7 ಗಂಟೆಗೆ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಲೋಕಸಭೆ ಚುನಾವಣೆ, ಮತ್ತೊಂದು ಕಡೆ ರಾಜ್ಯಸಭೆಯ ಚುನಾವಣೆ ಹೇಗೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಈ ಮೀಟಿಂಗ್ನಲ್ಲಿ. ಸಾಮಾನ್ಯವಾಗಿ CM ಅವರ ನಿವಾಸದಲ್ಲಿ ನಡೀತಾ ಇದ್ದಂಥ ಸಭೆ, ಆದರೆ ಇದೀಗ DCM DK ಶಿವಕುಮಾರ್ ಅವರ ಮನೆಯಲ್ಲಿ ಮೀಟಿಂಗ್ ನಡೀತಾ ಇರೋದೇ ಬಹಳ ಕುತೂಹಲ. ಒಂದು ಕಡೆ ರಾಜ್ಯಸಭಾ ಚುನಾವಣೆ, ಲೋಕಸಭಾ ಚುನಾವಣೆ, ಈಗ ಈ ವಿಚಾರವಾಗಿ ಚರ್ಚೆ ಆಗಬೇಕಾಗಿದ್ದು CM ನಿವಾಸದಲ್ಲಿ. ಆದರೆ DCM DK ಶಿವಕುಮಾರ್ ಅವರ ನಿವಾಸದಲ್ಲಿ ಸಭೆ ಆಗ್ತಾ ಇದೆ. ಐ ಥಿಂಕ್ ಇದು ಸ್ಟ್ರಾಟಜಿ ರೂಪುಗೊಳ್ಳುವಂಥ ಒಂದು ಇಂಪಾರ್ಟೆಂಟ್ ಸಭೆ ಅಂತ ಅನ್ಸುತ್ತೆ. ಯೂಶುವಲಿ ಅದು ಫಾರ್ಮಲ್ ಮೀಟಿಂಗ್ ಆಗಿದ್ರೆ CM ನಿವಾಸದಲ್ಲಿ ನಡೀತಾ ಇತ್ತು. DK ಶಿವಕುಮಾರ್ ಅವರು ಈಗ ಸ್ಟ್ರಾಟಜಿ ಮಾಡಬೇಕಾಗಿರುವಂಥ ಕ್ರೂಷಿಯಲ್ ಸಿಚುವೇಶನ್ ಅಲ್ಲಿ ಇದ್ದಾರೆ. ಯಾಕಂತ ಹೇಳಿದ್ರೆ ರಾಜ್ಯಸಭೆಗೆ ಶಾಸಕರನ್ನ ಹಿಡಿದಿಡಬೇಕಾದಂಥ ಅನಿವಾರ್ಯತೆಯಲ್ಲಿದ್ದಾರೆ. ಒಂದೇ ಒಂದು ಓಟು ಆ ಕಡೆ ಈ ಕಡೆ ಆದ್ರೂ ಅಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಬದಲಾಗುತ್ತೆ. ಕಾಂಗ್ರೆಸ್ಗೆ ನಷ್ಟನೂ ಆಗಬಹುದು, ಅಥವಾ ಕುಪೇಂದ್ರ ರೆಡ್ಡಿ ಗೆದ್ರೆ ಒಂದು ಮುಖಭಂಗ ಕೂಡ ಆಗಬಹುದು. ಲೆಕ್ಕಾಚಾರ ಅಂತೂ ಇದೆ. ಯಾಕೆಂತಂದ್ರೆ ನೋಡಿ, ಈಗ ಇನ್ನೊಮ್ಮೆ ನಮ್ಮ ವೀಕ್ಷಕರಿಗೆ ಅರ್ಥ ಆಗೋಂಗೆ ಹೇಳ್ತೀನಿ ನೋಡಿ. ಒಬ್ಬ ರಾಜ್ಯಸಭೆ ಸದಸ್ಯನಿಗೆ ಬೇಕಾಗಿರುವಂಥದ್ದು 46 ಮತಗಳು. 46 ಮತಗಳು. BJP ಬಳಿ ಇರುವಂಥದ್ದು 66 ಶಾಸಕರು, JDS ಬಳಿ ಇರುವಂಥದ್ದು 19, ಕಾಂಗ್ರೆಸ್ನ ಬಳಿ ಇರುವಂಥದ್ದು 135 + 1 ಬೆಂಬಲಿತ. ನೋಡಿ, ಈಗ BJP 66 ಅಂತಂದಾಗ 4ನೇ ಅಭ್ಯರ್ಥಿ ಏನು BJP ಅಭ್ಯರ್ಥಿ ಕಣಕ್ಕಿಳಿದರೆ ಅವ್ರಿಗೆ 46 ಸಿಗುತ್ತೆ, ಈಸಿಯಾಗಿ ಸಿಕ್ಬಿಡುತ್ತೆ. ಆದರೆ ಇನ್ನುಳಿದಂತೆ 20, JDSನಿಂದ 19, ಆಗ 39 ಆಗುತ್ತೆ. 20 + 19 39 ಆಗುತ್ತೆ. ಇನ್ನು 7 ಓಟ್ಗಳು ಬೇಕಾಗುತ್ತೆ. ನೋಡಿ, ಇವತ್ತು DK ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಜೊತೆಯಲ್ಲಿ ಕೂಡ ನಾವು ಸಂಪರ್ಕದಲ್ಲಿ ಇದ್ದೀವಿ. ಗಂಗಾವತಿ ವಿಧಾನಸಭಾ ಕ್ಷೇತ್ರದ KRPP ಪಕ್ಷದ ಶಾಸಕರಾಗಿರುವಂಥ ಜನಾರ್ದನ್ ರೆಡ್ಡಿ ಅವರನ್ನು ನಾವು ಸಂಪರ್ಕ ಮಾಡಿದ್ದೀವಿ ಅಂತೇಳಿ. ಸೊ ಆ ಒಂದು ಓಟು ಒಂದು ವೇಳೆ ಕಾಂಗ್ರೆಸ್ಗೆ ಬಿದ್ದುಬಿಟ್ರೆ ಅದು ಕೂಡ 1 ಮೈನಸ್ ಆಗುತ್ತೆ. ಅಲ್ಲಿಗೆ 7 1 ಹೋಗ್ಬೇಕಾಗುತ್ತೆ. ಮತ್ತೊಂದು ಕಡೆ ಲತಾ, ದರ್ಶನ್ ಪುಟ್ಟಣ್ಣಯ್ಯ, ಮತ್ತೊಂದು ಕಡೆ ಗೌರಿಬಿದನೂರು ಶಾಸಕರು. ಸೊ ಈ 3 ಪಕ್ಷೇತರ ಶಾಸಕರೇನಿದ್ದಾರೆ, ಇವರು ಕೂಡ ಕಾಂಗ್ರೆಸ್ಗೆ ಹಾಕ್ತಾರೆ ಅನ್ನೋ ವಿಶ್ವಾಸವನ್ನ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿಗೆ 4, ಇನ್ನುಳಿದಂತೆ 3 ಓಟ್ಗಳು ಬೇಕು. ಏನೇ ಆದರೂ ಕೂಡ ಕೊನೆ ಕ್ಷಣದಲ್ಲಿ, ಕೊನೆ ಮೂಮೆಂಟ್ವರೆಗೂ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಒಂದು ಓಟಲ್ಲೂ ರಾಜ್ಯಸಭಾ ಚುನಾವಣೆ ಬಹಳ ಟ್ರಿಕಿ ಒಂಥರ, ಮತ್ತೆ ಪ್ರಾಸೆಸ್ ಇದೆಯಲ್ಲ ಅದು ಕ್ಲಿಷ್ಟ ಸಂಕೀರ್ಣ ಪ್ರಕ್ರಿಯೆ. ಈಗ ತಾಕತ್ತಿನ ಪ್ರಶ್ನೆ ಇರೋದು ಕಾಂಗ್ರೆಸ್ ಒಳಗಡೆನೆ. ಎಲ್ಲ ತಾಕತ್ ಏನು ಅಂತಂದ್ರೆ, ನಾನು ಇಂಥವ್ರು ವೋಟ್ ಹಾಕಿದೀನಿ ನೋಡಿ ಅಂತ ತೋರಿಸ್ಬೇಕಲ್ಲಿ. ಸರಿ, ಪ್ರೆಸ್ ಶೋ ಮಾಡ್ಲೇಬೇಕು. ಸರಿ, ಆ ಮೊಮೆಂಟ್ ವರ್ಗು ಈಗ ಶಾಸಕರನ್ನ ರೆಸಾರ್ಟ್ ಕರ್ಕೊಂಡು ಹೋಗ್ಬಿಟ್ಟ ಕ್ಷಣಕ್ಕೆ ನಾವು ಗೆದ್ಬಿಟ್ವಿ ಅಂತ ಹೇಳಕ್ಕಾಗಲ್ಲ. ಕರೆಕ್ಟ್. ಅಂಟಿಲ್ ದಟ್ ಲಾಸ್ಟ್ ಮೊಮೆಂಟ್, ವಿನ್ನಿಂಗ್ ಮೊಮೆಂಟ್ ವರ್ಗು ಅವ್ರನ್ನ ಹಿಡಿದಿಡೋದಿದೆಯಲ್ಲ, ಅದಕ್ಕೆ ಬಹಳ ದೊಡ್ಡ ತಾಕತ್ತು. ಈಗ ಆಲ್ರೆಡಿ ಏನೇನು ಮಾತುಕತೆಗಳಾಗಿದೆಯೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರಿಗೆ ಅದು ಆಗುತ್ತೋ ಇಲ್ವೋ ಅನ್ನೋದು ಅದು ಬೇರೆ ಪ್ರಶ್ನೆ. ಆದ್ರೆ DK ಶಿವಕುಮಾರ್ ರಣತಂತ್ರ ರೂಪಿಸೋದು ಅದು ಬೇರೆನೇ ತರ. ಮೋಸ್ಟ್ಲಿ ಅಂತ ಒಂದು ರಣತಂತ್ರ ಇವತ್ತು ರೂಪುಗೊಳ್ಳುತ್ತೆ ಅಂತ ಅನ್ಸುತ್ತೆ. DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಮೊದಲಿಗೆ ಅದನ್ನ ಕೇಳ್ಕೊಂಬೋಣ ಬನ್ನಿ. ಅವರು ಏನೇನು ಚರ್ಚೆ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಅರಿವಿದೆ. ಯಾವ್ಯಾವ MLAಗೆ ಏನೇನು ಫೋನ್ ಮಾಡಿ ಏನೇನು ಮಾತಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅರಿವಿದೆ. ಎಲ್ಲ MLAಗಳು ಹೇಳ್ತಾ ಇದ್ದಾರೆ. ಅವ್ರವ್ರ ಸಂಬಂಧಿಕರು, ಅವ್ರವ್ರ ಫ್ರೆಂಡ್ಸು ಯಾರ್ಯಾರ ಮುಖಾಂತರ ಪ್ರಯತ್ನ ಮಾಡಬೇಕು ನಡೀತಾ ಇದೆ ಅನ್ನೋದು ಕೂಡ ನಮಗೆಲ್ಲ ಅರಿವಿದೆ. ಎಲ್ಲರ ಮೇಲೂ ನಿಗಾ ಇದೆ, ಎಲ್ಲ ಪಾರ್ಟಿಯವ್ರ ಮೇಲೂ ನಮ್ಗೆ ನಿಗಾ ಇದೆ. ಸೊ ಅದರಿಂದ ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮ್ಮ ಬತ್ತಳಿಕೆಯಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಅವ್ರಿಗೂ ನಮ್ಮ ಹತ್ರ ಅವ್ರ ಬತ್ತಳಿಕೆಯಲ್ಲಿ ಏನು ನಮ್ಮ ಹತ್ರ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. 138 ಜನ ಇನ್ಕ್ಲೂಡಿಂಗ್ ಜನಾರ್ದನ್ ರೆಡ್ಡಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಆಯಿತಾ, ನಮ್ಗೆ ಬೇರೆಯವರು ಇದ್ದಾರೆ. ನಾವೆಲ್ಲ ನಮ್ಮ MLAs ಎಲ್ಲ ಸೇರಿ ನಾವು ಸಾಯಂಕಾಲ ಕಂಪಲ್ಸರಿ ಇಲ್ಲಿ ಅಸೆಂಬ್ಲಿ ಮುಗಿದ ತಕ್ಷಣ ನಾವು ಹಿಲ್ಟನ್ ಹೋಟ್ಲಲ್ಲಿ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನು ನಾವು ಕರೆದಿದ್ದೀವಿ. ಎಲ್ಲ MLAಗಳು ಅಲ್ಲಿ ಇರ್ತದೆ. ಮಾಕ್ ವೋಟಿಂಗ್ ಕೂಡ ನಾವು ಮಾಡಿಸ್ತೀವಿ. DK ಶಿವಕುಮಾರ್ ಅವರ ಮಾತು ಬಹಳ ಕಾನ್ಫಿಡೆಂಟ್ ಇದ್ದಂತೆ ಕಂಡು ಬರ್ತಾ ಇದೆ. ಇವತ್ತು ಸಂಜೆ 7 ಗಂಟೆಗೆ ಎಲ್ಲರನ್ನು ಕರೆದಿದ್ದೀವಿ, ಮಾಕ್ ವೋಟಿಂಗ್ ಮಾಡಿಸ್ತೀವಿ ಅಂತ. ಆದ್ರೆ